ದೇಶಕ್ಕೆ ಸ್ವಾತಂತ್ರ್ಯ ಬಂದು 8 ದಶಕಗಳು ಕಳೆದರೂ ಕೂಡ ಇವತ್ತು ನಾವು ಪ್ರತಿದಿನ ಜೀವನ ಮಾಡ್ತಾ ಇರ್ತಕ್ಕಂಥ ಜೀವಿಸ್ತಾ ಇರತಕ್ಕಂಥ ಸಂವಿಧಾನವನ್ನ ತಿಳಿದುಕೊಳ್ಳಲಿಕ್ಕೆ ವಿಫಲರಾಗಿದ್ದೇವೆ. ಒಂದು ರೀತಿಯಲ್ಲಿ ಇದು ನಾವು ನಮ್ಮ ದೇಶಕ್ಕೆ, ನಮ್ಮ ಸಂವಿಧಾನಕ್ಕೆ, ನಮ್ಮ ಸಮಾಜಕ್ಕೆ ಮಾಡ್ತಾ ಇರತಕ್ಕಂಥ ದ್ರೋಹ ಅಂತ ನಾವೆಲ್ಲರೂ ಭಾವಿಸ್ಕೋಬೇಕಾಗ್ತದೆ. ಆದ್ದರಿಂದ ಈ ಒಂದು ಸರ್ಕಾರ ಈ ಒಂದು ಕಾರ್ಯಕ್ರಮದ ಮೂಲಕ ಇಡೀ ಜನರಿಗೆ ಒಂದು ಸ್ಪಷ್ಟವಾದ ಉದ್ದೇಶವನ್ನ ಹೇಳಲಿಕ್ಕೆ ಹೊರಟಿದೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಪ್ರತಿಯೊಂದು ಮನೆಯಿಂದ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿತ್ತು. ಕಾರ್ಯಕ್ರಮದ ಮಹತ್ವವನ್ನು ತಿಳ್ಕೋಬೇಕಾಗಿತ್ತು. ಆದರೆ ಇವತ್ತಿಗೂ ಕೂಡ ಸಂವಿಧಾನ ಅಂತಂದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, SC ST, ಅಂಬೇಡ್ಕರ್ ಅಂದ್ರೆ SC ST ಅಂತ ಮಾತ್ರ ಭಾವಿಸ್ಕೊಂಡು ಯಾರೋ ಮಾಡ್ಕೋತಾರೆ, ಬಿಡಪ್ಪ ಈ ಕಾರ್ಯಕ್ರಮಕ್ಕೂ ನಮ್ಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಮನೆಗಳಲ್ಲಿ ಇದಾರಲ್ವಾ, ಈ ಕಾರ್ಯಕ್ರಮವನ್ನ ತ್ಯಜಿಸಿ ಈ ಕಾರ್ಯಕ್ರಮ ತಿರಸ್ಕಾರ ಮಾಡಿ ಅವರವರ ಕೆಲಸ ಕಾರ್ಯಗಳಲ್ಲಿ ಉದ್ದೇಶಪೂರ್ವಕವಾಗಿ ಇವತ್ತು ಯಾರ್ಯಾರು ನಿಮಿತ್ತರಾಗಿದ್ದಾರೋ ಅವರೆಲ್ಲರೂ ಕೂಡ ನಮ್ಮ ದೇಶವನ್ನ ಮತ್ತೆ ಗುಲಾಮಗಿರಿಯತ್ತ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪಾಪ ಅಧಿಕಾರಿಗಳು ಪ್ರತಿ ಮನೆಗೂ ಸಂವಿಧಾನದ ಪ್ರಸ್ತಾವನೆಯನ್ನ ತಲುಪಿಸಿದ್ದಾರೆ. ಈ ಕಾರ್ಯಕ್ರಮದ ದೇಶಗಳನ್ನು ಕೂಡ ಹೇಳಿದ್ದಾರೆ. ಅವ್ರು ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ? ಪಾಪ ಯಾರನ್ನು ಬಲವಂತವಾಗಿ ಕರ್ಕೊಂಡು ಬಂದು ಕೂರಿಸ್ಲಿಕ್ಕೆ ಆಗಲ್ಲ. ಆದರೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ದೇಶವನ್ನ ಕಟ್ಟುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥ ನೀವು ಇವತ್ತಿಂದಾನು ನಿಜವಾಗಲೂ ಕೂಡ ನೀವು ಈ ದೇಶವನ್ನ ಸುಭದ್ರ ಸ್ಥಿತಿಗೆ ಕೊಂಡೊಯ್ಯತಕ್ಕಂಥ ಮನಸ್ಸಿದ್ರೆ ನಿಮ್ಗೆ ಇವತ್ತಿಂದ ನಿಮ್ಮ ಮನೆಗಳಲ್ಲಿ ನೀವು ಸಂವಿಧಾನವನ್ನ ಓದುವುದರ ಮೂಲಕ ನಿಮ್ಮ ಮನೆಗಳಲ್ಲೂ ಕೂಡ ಸಂವಿಧಾನ ಅಂದ್ರೆ ಏನು, ಸಂವಿಧಾನ ಯಾತಕ್ಕಾಗಿ ಬರೆದಿದ್ದಾರೆ, ಯಾರು ಬರೆದಿದ್ದಾರೆ, ಅದರ ಉದ್ದೇಶ ಏನು, ಅದರಿಂದ ಈ ದೇಶ ಯಾವ ರೀತಿ ನಡೀತಾ ಇದೆ, ನಾವು ಯಾವ ರೀತಿ ನಡ್ಕೊಳ್ಬೇಕು ಇನ್ನು ಮುಂದೆ ಅಂತಕ್ಕಂಥ ವಿಚಾರಗಳನ್ನ ನೀವು ನಿಮ್ಮ ಮನೆಗಳಲ್ಲಿ ಹೇಳುವ ಮೂಲಕ ನಿಮ್ಮ ಕರ್ತವ್ಯವನ್ನ ಸ್ಪಷ್ಟವಾಗಿ ನಿಭಾಯಿಸಬೇಕಾಗ್ತದೆ. ಆದ್ದರಿಂದ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಮಹಿಳೆಯರೇ ಇರೋದ್ರಿಂದ ಈ ದೇಶವನ್ನ ವಿದ್ಯಾರ್ಥಿಗಳು ಕಟ್ಟಲಿಕ್ಕೆ ಎಷ್ಟು ಪಾತ್ರ ವಹಿಸ್ತಾರೋ ಅಷ್ಟೇ ಪಾತ್ರವನ್ನ ಈ ದೇಶದ ಮಹಿಳೆಯರು ವಹಿಸ್ತಾರೆ. ಆದ್ದರಿಂದ ಮಹಿಳೆಯರು ಕೂಡ ಇವತ್ತು ಬಹಳಷ್ಟು ಇದೆ. ಅಂಬೇಡ್ಕರ್ ಅವರ ಕೊಡುಗೆ ಮಹಿಳೆಯರಿಗೆ ಬಹಳಷ್ಟು ಇದೆ. 1952ರಲ್ಲಿ ಮಹಿಳೆಯರ ಹಕ್ಕುಗಳಿಗಾಗಿ, ಮಹಿಳೆಯರಿಗೆ ಆಸ್ತಿ ಹಕ್ಕು ಸಿಗಬೇಕು, ಮಹಿಳೆಯರಿಗೆ ಶಿಕ್ಷಣದ ಹಕ್ಕು ಸಿಗಬೇಕು, ಮಹಿಳೆಯರಿಗೆ ಸಮಾಜದ ಎಲ್ಲಾ ರಂಗಗಳಲ್ಲಿಯೂ ಕೂಡ 33% ಹಕ್ಕುಗಳು ಸಿಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಹಿಂದೂ ಕೋಡಿಫಿಕೇಶನ್ ಬಿಲ್ ಅನ್ನ ಪ್ರಥಮ ಕಾನೂನು ಮಂತ್ರಿಯಾಗಿ ಸಂಸತ್ನಲ್ಲಿ ಮಂಡಿಸಲಿಕ್ಕೆ ಹೋದಾಗ ಮಂಜಣ್ಣವರಾಗಲೇ ಮಂಗಳೂರಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಅಲ್ಲಿರ್ತಕ್ಕಂಥ 80-90% ಸಂಸದರು ಬೇಡ ಬೇಡ, ಹೆಣ್ಣು ಮಕ್ಕಳಿಗೆ ನಮಗೆ ಸರಿಸಮಾನವಾದ ಹಕ್ಕುಗಳನ್ನ ಅಧಿಕಾರವನ್ನ ಕೊಡಬಾರ್ದು, ಅವರು ಓದಿದ್ರೆ ನಮ್ಗಿಂತ ಮೇಲೆ ಹೋಗ್ಬಿಡ್ತಾರೆ, ನಾವು ಅವ್ರಿಗಿಂತ ಕೆಳಗಡೆ ಬಂದ್ಬಿಡ್ತೀವಿ, ಅವ್ರಿಗೆ ಆಸ್ತಿ ಹಕ್ಕು ಕೊಟ್ರೆ ಅವ್ರು ಹಿಡಿಯಕ್ಕಾಗಲ್ಲ, ಅವರು ಆಮೇಲೆ ನಮ್ಮ ಮೇಲೆ ದರ್ಪಾರ್ ಮಾಡಿಬಿಡ್ತಾರೆ, ಅವ್ರಿಗೆ ಅಧಿಕಾರ ಕೊಟ್ರೆ ನಾವೆಲ್ಲ ಗಂಡಸರಾಗಿ ಹುಟ್ಟಿ ಪ್ರಯೋಜನ ಏನು, ಅಧಿಕಾರ ಗಂಡಸರಿಗೆ ಮಾತ್ರ ಸೀಮಿತ ಅಂತ ಹೇಳಿ ಅಂಬೇಡ್ಕರ್ ಅವರ ಈ ಏನು ಉದ್ದೇಶ ಏನಿತ್ತು ಇದನ್ನ ವಿರೋಧ ಮಾಡಿ ಸಂಸತ್ನಲ್ಲಿ ಇಲ್ಲ ಈ ಬಿಲ್ ಅನ್ನ ಪಾಸ್ ಯಾವುದೇ ಕಾರಣಕ್ಕೂ ಮಾಡಬಾರದು ಅಂತ ಹೇಳಿ ಅಂಬೇಡ್ಕರ್ ಅವರ ಸಂಸತ್ನೊಳಗೆ ಆ ವಿಧೇಯಕ ಪ್ರತಿಭಟನೆ ಮಾಡ್ತಾರೆ. ಯಾರು ಜನ ಅಲ್ಲ, ಅಲ್ಲಿರ್ತಕ್ಕಂಥ ಸಂಸದರು. ಆದ್ರೆ ಇವತ್ತು ಬದಲಾಗಿದೆ. ಇವತ್ತು ನಮ್ಮ ವಿಧಾನಸಭೆಯಲ್ಲಿ ಮಹಿಳೆಯರು ಕುತ್ಕೊಂಡು ಅಧಿಕಾರವನ್ನ ಚಲಾಯಿಸ್ತಾ ಇದ್ದಾರೆ, ಸಂಸತ್ನಲ್ಲಿ ಅಧಿಕಾರ ಚಲಾಯಿಸ್ತಾ ಇದ್ದಾರೆ.
ಸರ್ಕಾರಿ ಅಧಿಕಾರಿಗಳಾಗಿಯೂ ಕೂಡ ತಮ್ಮ ಹಕ್ಕುಗಳನ್ನು ಚಲಾವಣೆ ಮಾಡ್ತಾ ಇದ್ದಾರೆ. ಇಂತಹ ಮಹಿಳೆಯರ ವಿಮೋಚನೆಗಾಗಿ ಅವರನ್ನು ಶೋಷಣೆಯಿಂದ ಮುಕ್ತಿ ಮಾಡಲಿಕ್ಕಾಗಿ ಹೋರಾಟ ಮಾಡಿ ಆ ಹೋರಾಟದಲ್ಲಿ ಸೋತಾಗ ಅಂಬೇಡ್ಕರ್ ಅವರು ಈ ದೇಶದ ಕಾನೂನು ಮಂತ್ರಿ ಪದವಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ನಾನು ಒಬ್ಬ ಕಾನೂನು ಮಂತ್ರಿಯಾಗಿ ಈ ದೇಶದ ಮಹಿಳೆಯರನ್ನ ಸರಿಸಮಾನವಾಗಿ ಪುರುಷರಿಗೆ ಸರಿಸಮಾನವಾಗಿ ತಂದು ನಿಲ್ಲಿಸಲಿಕ್ಕೆ ವಿಫಲನಾದ್ರೆ ಈ ಒಂದು ಅಧಿಕಾರ ಈ ಒಂದು ಪದವಿ ನನಗೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಆವತ್ತೇ ರಾಜೀನಾಮೆಯನ್ನ ಕೊಡ್ತಾರೆ. ನೀವು ಈ ರಾಜೀನಾಮೆಯನ್ನ ಎಷ್ಟು ಲಘುವಾಗಿ ಪರಿಗಣಿಸ್ತೀರೋ ನನಗೆ ಗೊತ್ತಿಲ್ಲ. ಆದರೆ ನಿಮ್ಮ ಮುಂದೆ ಒಂದು ವಿಚಾರ, ಇವತ್ತು ಅನೇಕ ಸಚಿವರು ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಪ್ರಧಾನಮಂತ್ರಿಗಳಿರ್ಬೋದು, ಶಾಸಕರುಗಳಿರ್ಬೋದು, ಅವರ ಮೇಲೆ ಯಾವುದೇ ಒಂದು ಭ್ರಷ್ಟಾಚಾರದ ಆರೋಪ ಆಗಲಿ, ಸಮಾಜಕ್ಕೆ ವಿರುದ್ಧವಾಗಿ ನಡ್ಕೊಂಡಿರ್ತಕ್ಕಂಥ ಆರೋಪಗಳು ಬಂದಾಗ ಇಡೀ ರಾಜ್ಯದ ಜನತೆ, ಇಡೀ ದೇಶದ ಜನತೆ ಎಲ್ಲಾನು ಕೂಡ ಅವರ ವಿರುದ್ಧ ಹೋರಾಟ ಮಾಡಿ ರಾಜೀನಾಮೆ ಕೊಡಬೇಕು ಅಂತ ಹೋರಾಟ ಮಾಡಿದ್ರೆ ಯಾರಾದರೂ ರಾಜೀನಾಮೆ ಕೊಡ್ತಾ ಇದ್ದಾರೆ? ಇವತ್ತು ಕೊಡ್ತಾ ಇದ್ದಾರಾ? ಕೊಡ್ತಾ ಇಲ್ಲ. ಅವರನ್ನು ಸಮರ್ಥಿಸ್ಕೊಳ್ತಕ್ಕಂಥ ಒಂದು ಗುಂಪೇ ಉಟ್ಕೊಂಡ್ಬಿಡ್ತದೆ. ಇಂತಹ ಒಂದು ಪರಿಸ್ಥಿತಿ ಈಗಿರುವಾಗ ಕೇವಲ ಮಹಿಳೆಯರಿಗೆ ನಾನು ಹಕ್ಕುಗಳನ್ನು ಕೊಡಿಸ್ಲಿಕ್ಕೆ, ಅವರನ್ನ ನಮ್ಮ ಪುರುಷರಿಗೆ ಸಮಾನವಾಗಿ ತಂದು ನಿಲ್ಲಿಸಲಿಕ್ಕೆ ಆಗಲಿಲ್ವಲ್ಲ ಅಂತಕ್ಕಂಥ ಒಂದು ಕೊರಗನ್ನ ಇಟ್ಕೊಂಡು ಈ ದೇಶದ ಅತ್ಯುನ್ನತ ಸ್ಥಾನವಾಗಿರ್ತಕ್ಕಂಥ ಕಾನೂನು ಪದವಿಗೆ ರಾಜೀನಾಮೆ ಕೊಡ್ತಾರಲ್ಲ, ಇದಕ್ಕೆ ಈ ದೇಶದ ಮಹಿಳೆಯರು ಸಲ್ಲಿಸಬೇಕಾಗಿದ್ದಂತ ಋಣ ಸಂದಾಯ ಏನು ಅಂತಕ್ಕಂಥದ್ದು ನೀವು ಇವತ್ತು ಯೋಚನೆ ಮಾಡಬೇಕಾಗಿದೆ. ನೀವೆಲ್ಲರೂ ಕೂಡ ಮೊದಲು ನೀವು ಇವತ್ತು ಮನೆಗಳಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು, ನಮ್ಮ ಸಂವಿಧಾನದ ಪುಸ್ತಕವನ್ನ ಮನೆಯಲ್ಲಿಟ್ಟು ನಮ್ಮ ಮಕ್ಕಳಿಗೆ ಇದನ್ನು ಓದ್ರಿ ಅಂತಕ್ಕಂಥ ವಿಚಾರವನ್ನ ನಾವು ತಿಳಿಸಬೇಕಾಗಿದೆ. ಇಲ್ಲದಿದ್ರೆ ಇನ್ನು ಕೆಲವೇ ವರ್ಷಗಳಲ್ಲಿ ನಾವು ಮತ್ತೆ ಗುಲಾಮಗಿರಿಗೆ ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಂದ್ಕೊಂಡಿರ್ಬೋದು, ನಮ್ಮ ಮನೆಯಲ್ಲಿ ಇವತ್ತು 10 ಲಕ್ಷ ಇಟ್ಟಿದ್ದೀನಿ, 10 ಎಕರೆ ಜಮೀನ್ ಐತೆ, ನಮ್ಮ ಮನೆಯಲ್ಲಿ 2 ಕೋಟಿ ದುಡ್ಡು ಐತೆ, 50 ಎಕರೆ ಜಮೀನ್ ಐತೆ, ನಾನು AC, ನಾನು DC, ನಾನು ಗ್ರಾಮ ಪಂಚಾಯತಿ ಮೆಂಬರು, ನಾನು ಬೇಕಾದಷ್ಟು ಬೆಳೆದು ಬಿಟ್ಟಿದ್ದೀನಿ, ನಮ್ಮನ್ನ ಯಾರೇನ್ ಮಾಡಕ್ ಸಾಧ್ಯ ಅಂತಕ್ಕಂಥ ಭ್ರಮೆನಲ್ಲಿದ್ರೆ ದಯವಿಟ್ಟು ಆ ಭ್ರಮೆಯಿಂದ ಆಚೆ ಬನ್ನಿ. ಯಾಕಂತಂದ್ರೆ 106 ವರ್ಷಗಳ ಹಿಂದೆ ಈ ದೇಶದಲ್ಲಿ ಒಂದು ಸಂವಿಧಾನ ಜಾರಿಯಲ್ಲಿತ್ತು. ಅದು ಬೇರೆ ಯಾವುದೂ ಅಲ್ಲ, ಮನುಧರ್ಮಶಾಸ್ತ್ರ ಅಂತಕ್ಕಂಥ ಒಂದು ಸಂವಿಧಾನ. ಆ ಸಂವಿಧಾನದ ಪ್ರಕಾರ ನಮ್ಮ ಸ್ಥಾನಮಾನಗಳು ಏನು ಅಂತಕ್ಕಂಥದ್ದನ್ನ ಇವತ್ತು ನಾವೆಲ್ಲ ಕೂಲಂಕುಷವಾಗಿ ತಿಳ್ಕೊಳ್ಬೇಕಾಗಿದೆ. ನಾವ್ಯಾರು ವಿದ್ಯೆ ಪಡ್ಕೊಳ್ಳೋ ಹಂಗಿರ್ಲಿಲ್ಲ, ನಾವ್ಯಾರು ಈ ತರ ಒಳ್ಳೆ ಬಟ್ಟೆ ಹಾಕಿ ಕುತ್ಕೊಳ್ಳೋ ಹಂಗಿರ್ಲಿಲ್ಲ, ನಾವ್ಯಾರು ಸರ್ಕಾರಿ ನೌಕರರಾಗೋ ಹಂಗಿರ್ಲಿಲ್ಲ, ನಾವ್ಯಾರು ಎಲೆಕ್ಷನ್ ನಿಂತು ಅಧಿಕಾರ ಚಲಾವಣೆ ಮಾಡೋ ಹಂಗಿರ್ಲಿಲ್ಲ. ಮಹಿಳೆಯರಂತೂ ಬಿಡಿ ಪಾಪ, ಅಡಿಗೆ ಮನೆ ಬಿಟ್ಟು ಆಚೆ ಬರ್ಬೇಕಂದ್ರೆ ಮುಖಕ್ಕೆ ಸೆರಗನ್ನು ಹಾಕೊಂಡು ಬರಬೇಕಾಗಿದ್ದಂತ ಒಂದು ಕಾಲ. ಅಂತಹ ಸಂವಿಧಾನವನ್ನ ಈ ದೇಶದಲ್ಲಿ ಬಹಳ ವ್ಯವಸ್ಥಿತವಾಗಿ ಮತ್ತೆ ಜಾರಿ ಮಾಡಲಿಕ್ಕೆ ಈ ದೇಶದಲ್ಲಿ ಕಾಣದ ಕೈಗಳು ಹುನ್ನಾರ ನಡೆಸ್ತಾ ಇದೆ. ದಯವಿಟ್ಟು ನೀವೆಲ್ಲ ಎಚ್ಚೆತ್ಕೋಬೇಕಾಗಿದೆ, ನಾವೆಲ್ಲರೂ ಜಾಗೃತಗೊಳ್ಳಬೇಕಾಗಿದೆ. ಆ ನಿಟ್ಟಿನಲ್ಲಿ ಜಾಗೃತಗೊಳ್ಳೋದು ಯಾವ ಮೂಲಕ ಅಂತಂದ್ರೆ ಈ ಸಂವಿಧಾನವನ್ನ ತಿಳ್ಕೊಳ್ಳುವ ಮೂಲಕ, ಈ ಸಂವಿಧಾನವನ್ನ ಅಧ್ಯಯನ ಮಾಡಿ ಈ ದೇಶ ಯಾವ ದಿಕ್ಕಿನಲ್ಲಿ ಸಾಗಬೇಕು, ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳು ಪ್ರಜೆಗಳಿಗೆ ನಿಜವಾಗಿ ಸಿಗಬೇಕಾಗಿರ್ತಕ್ಕಂಥ ಸೌಕರ್ಯಗಳನ್ನು ಕೊಡಬೇಕು, ಈ ದೇಶಕ್ಕೆ ಒಳ್ಳೆ ರಸ್ತೆ ಬೇಕು, ಈ ದೇಶಕ್ಕೆ ಒಳ್ಳೆ ಸ್ಕೂಲ್ ಬೇಕು, ಈ ದೇಶಕ್ಕೆ ಒಳ್ಳೆ ಆಡಳಿತ ಕಚೇರಿಗಳು ಬೇಕು, ಈ ದೇಶದಲ್ಲಿ ಬದುಕ್ತಾ ಇರ್ತಕ್ಕಂಥ ಎಲ್ರಿಗೂ ಭೂಮಿ ಕೊಡಬೇಕು, ಈ ದೇಶದಲ್ಲಿ ಎಲ್ರಿಗೂ ಉಚಿತವಾದ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅನ್ನೋದನ್ನ ಮರೆಮಾಚಿ ಇವತ್ತು ನಿಮ್ಮಲ್ಲಿ ಒಂದೇ ಒಂದು ಭ್ರಮೆಯನ್ನ ಈ ದೇಶದಲ್ಲಿ ಬಿತ್ತಾ ಇದ್ದಾರೆ. ಅದು ಯಾವುದು ಅಂತ ಈ ವೇದಿಕೆಯಲ್ಲಿ ಹೇಳಲಿಕ್ಕಾಗೋದಿಲ್ಲ. ನಾವೇ ಅರ್ಥ ಮಾಡ್ಕೋಬೇಕಾಗಿದೆ.
ದಯವಿಟ್ಟು ಇವತ್ತಿಂದ ನಾವೆಲ್ಲರೂ ಕೂಡ ಈ ಸಂವಿಧಾನದ ಮಹತ್ವವನ್ನು ನಾವು ಇವತ್ತಿಂದಾನೆ ತಿಳ್ಕೊಂಡು ಈ ದೇಶವನ್ನ ಒಂದು ಸುಭದ್ರ ಸ್ಥಿತಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಸರ್ವ ರೀತಿಯಲ್ಲೂ ಪ್ರಯತ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕಾರ್ಯಪ್ರವೃತ್ತರಾಗ್ತೀರಿ ಅಂತ ಭಾವಿಸ್ತಾ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಮಾಧ್ಯಮ ಮಿತ್ರರೇ ಹಾಗೂ ಬೇಲೂರು ಗ್ರಾಮದ ಗ್ರಾಮಸ್ಥರೇ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರೇ, ಏನು ಈ ದಿವಸ ನಮ್ಮ ಸಂವಿಧಾನ ರಚನಾ ಜಾಥಾ ದಿವಸ ಅಂತೇಳಿ ನಮ್ಮ ಸರ್ಕಾರದಿಂದ ಬಂದಿರತಕ್ಕಂಥ ಆದೇಶವನ್ನು ಶಿರಸಾವಹಿಸಿ ಎಲ್ಲ ಪಾಲನೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಂವಿಧಾನ ಪ್ರತಿಯೊಬ್ಬರಿಗೂ ಭಾಳಷ್ಟು ಅವಶ್ಯಕತೆ ಇದೆ ಅನ್ನೋದನ್ನು ಮೊದಲು ನಾವೆಲ್ಲ ಅರಿವಿಗೆ ತಗೊಬೇಕಾಗಿರ್ತಕ್ಕಂಥ ವಿಷಯ. ಏನಪ್ಪ ಅಂದರೆ, ಇವತ್ತು ನಾವು ಬದುಕೋಕ್ಕೆ ಭಗವಂತ ಸೃಷ್ಟಿಯಲ್ಲಿ ಏನೆಲ್ಲ ನಾವು ಹುಟ್ಟಕ್ಕಿಂತ ಮುಂಚಿತವಾಗಿ ಏನೆಲ್ಲ ಕೊಟ್ಟಿದ್ದಾನೆ ಅದು ನಾವೆಲ್ಲ ಈಗ ಅದು ಒಂದು ಅರಿವು ನಮ್ಮಲ್ಲಿ ಬಂದಿದೆ. ಅದೇ ರೀತಿಯಾಗಿ ಈ ಸಂವಿಧಾನದಲ್ಲಿ ನಮ್ಮ ದೇಶದ ಎಲ್ಲ ಜನತೆಗೆ ಸಮಾನತೆಯನ್ನು ಕಾಪಾಡುವ ದೃಷ್ಟಿಯಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರ್ತಕ್ಕಂಥ ಒಂದು ಸಂವಿಧಾನ ಭಾಳ ಶ್ರೇಷ್ಠವಾಗಿದೆ. ಅದು ಹಾಗೂ ವಿಶ್ವದಲ್ಲೇ ಭಾಳಷ್ಟು ದೊಡ್ಡದಾದಂಥ ಒಂದು ಸಂವಿಧಾನ ಅಂತ ಹೇಳೋಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಈಗ ಶಾಲಾ ಮಕ್ಕಳು ಈ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಳಷ್ಟು ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಹಾಗೂ ನಮ್ಮ ಸೆಂಟ್ ಥಾಮಸ್ ಮಕ್ಕಳು ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ವಿಜೇತರಾಗಿರ್ತಾರೆ. ಅವ್ರಿಗೂ ಸಹ ಅಭಿನಂದನೆ ತಿಳಿಸ್ತೀನಿ. ಅದೇ ನಿಟ್ಟಿನಲ್ಲಿ ನಾವು ಈ ದಿವಸ ಈ ಕಾರ್ಯಕ್ರಮವನ್ನು ಈಗೆಲ್ಲ ಇಷ್ಟೊಂದು ವಿಜೃಂಭಣೆಯಾಗಿ ಮಾಡಿ ಎಲ್ಲ ಸೇರಿ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿರ್ತೀರಿ. ಇವತ್ತಿಗೆ ಈ ಕಾರ್ಯಕ್ರಮ ಇಲ್ಲಿಗೆ ಮರಿಬಾರದು. ನಾವು ಪ್ರತಿನಿತ್ಯ ನಮ್ಮ ಮಕ್ಕಳಿಗೆ ನಾವು ಈ ಒಂದು ಅರಿವು ಮೂಡಿಸುವಲ್ಲಿ ಯಶಸ್ವಿಯಾದಂಥ ಕೆಲಸವನ್ನು ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಬರೋದಾದರೆ ಮೊದಲಿಗೆ ನಮ್ಮ ಪ್ರಾಧ್ಯಾಪಕರು ಅವರು ಈ ಮಕ್ಕಳಿಗೆ ಸಂವಿಧಾನದ ಒಂದು ಅರಿವು ಮೂಡಿಸುವಲ್ಲಿ ಹೆಚ್ಚಿಗೆ ಒಂದು ಜವಾಬ್ದಾರಿಯನ್ನು ತಗೋಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈಗ ನಮ್ಮ ವೆಂಕಟೇಶ್ ಸರ್ ಒಂದು ಮಾತು ಹೇಳಿದರು, ಕೆಲವರೇ ಈ ಸಂವಿಧಾನಕ್ಕೆ ಸೀಮಿತವಾಗಿಲ್ಲ, ಸರ್ವ ಜನಾಂಗ ತೋಟ ಇದು, ಎಲ್ಲರಿಗೂ ಸೇರುವಂಥ ಒಂದು ಸಂವಿಧಾನ ಅಂತ ನಾವು ಭಾವಿಸಬೇಕು. ಎಲ್ಲರಲ್ಲಿ ಒಂದು ಸಮಾನತೆ ಭಾವನೆಯನ್ನು ಮೂಡಿಸಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಸ್ವಾಗತ ಮಾಡಿ ಈ 4 ಮಾತನ್ನು ಹೇಳಲು ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರೂ ನಮಸ್ಕರಿಸ್ತಾ ಧನ್ಯವಾದಗಳು.